ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಬಸವ ಸಮಿತಿ ಹೆಮ್ಮೆಯಿಂದ ಅರ್ಪಿಸುವ ಪ್ರೊಫೆಸರ್ ಸಿದ್ಧಣ್ಣ ಲಂಗೋಟಿಯವರ ಪ್ರಸಿದ್ಧ ಮಹಾನ್ ದಾರ್ಶನಿಕ ಬಸವಣ್ಣ ಕೃತಿಯ ಧ್ವನಿರೂಪ. ಇದು 2ನೇ ಸಂಚಿಕೆ. ಗುರು ಬಸವಣ್ಣನವರ ಬದುಕು ಮತ್ತು ತತ್ವಗಳನ್ನು ತಿಳಿಯುವ ಈ ಪಯಣದಲ್ಲಿ ನೀವೂ ಜೊತೆಯಾಗಿ. ಬನ್ನಿ, ಆಲಿಸೋಣ. ಅಧ್ಯಾಯ 6. ಇಷ್ಟಲಿಂಗದ ಆವಿಷ್ಕಾರ ಮತ್ತು ಸ್ವಯಂಕೃತ ಗುರು. ಬಸವಣ್ಣ ಬಾಗೇವಾಡಿ ಅಗ್ರಹಾರದಿಂದ ಬಹಿಷ್ಕಾರಗೊಂಡು ಕಪ್ಪಡಿ ಸಂಗಮದ ಗುರುಕುಲಕ್ಕೆ ಬಂದು ವಿದ್ಯಾರ್ಜನೆ ಮಾಡಿ ಭಾರತೀಯ ಸಮಗ್ರ ಪ್ರಾಚೀನ ಆಗಮ, ವೇದೋಪನಿಷತ್ತು ಮತ್ತು ಧರ್ಮಶಾಸ್ತ್ರಗಳ ಜ್ಞಾನ ಸಂಪಾದಿಸಿ ದೇಶ ಪರ್ಯಟನೆಗೈದು ಲೋಕಾನುಭವ ಸಂಪಾದಿಸಿ ಈಗ 21ರ ಯುವಕನಾಗಿ ತನ್ನ ಭವಿಷ್ಯದ ಬದುಕಿನ ಬಗ್ಗೆ ಸಂಗಮೇಶ್ವರ ದೇವಾಲಯದ ಮುಂಭಾಗದ ಕೃಷ್ಣಾ ಮತ್ತು ಮಲಪಹಾರಿ ನದಿಗಳ ಸಂಗಮದ ಹೆಬ್ಬಂಡಿಯೊಂದರ ಮೇಲೆ ಕುಳಿತು ವಿಚಾರಮಗ್ನರಾಗಿದ್ದಾರೆ. ಅಂತರಂಗದಲ್ಲಿ ಚಿದ್ಬೆಳಗು ಪ್ರಕಾಶಮಾನವಾಗಿ ಬೆಳಗುತ್ತಿದೆ. ಆ ಬೆಳಗಿನ ಪರಮಾನಂದವನ್ನು ಅನುಭವಿಸಿ ಸಾವಕಾಶವಾಗಿ ಬಾಹ್ಯಪ್ರಜ್ಞೆಗೆ ಬಂದು ಕಣ್ಣು ತೆರೆದು ತನ್ನ ಸುತ್ತಲಿನ ಅನಂತ ವಿಶ್ವವನ್ನು ನೋಡಿದಾಗ ಅಂತರಂಗದ ಅನುಭವ ಸೂಳ್ನುಡಿಯಾಗಿ ಹೀಗೆ ಹೊರಹೊಮ್ಮತೊಡಗಿತು. ಎತ್ತೆತ್ತ ನೋಡಿದ ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತಶ್ಚಕ್ಷುಹು ನೀನೇ ದೇವ, ವಿಶ್ವತೋ ಮುಖ ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತಃ ಪಾದ ನೀನೇ ದೇವ, ಕೂಡಲ ಸಂಗಮ ದೇವ. ಅಂತರಂಗದ ಭಾವಭೂಮಿಯಲ್ಲಿ ಕಂಡ ಚಿಲ್ಲಿಂಗದ ಚಿದ್ಬೆಳಕು ಈಗ ಬಹಿರಂಗದಲ್ಲಿ ಮಹಾಲಿಂಗದ ಮಹಾಬೆಳಕಾಗಿ ದಿವ್ಯ ಪ್ರಕಾಶಮಾನವಾಗಿ ಎಲ್ಲೆಡೆ ಕಾಣುತ್ತಿದೆ. ಅಂತರಂಗದ ಚಿಲ್ಲಿಂಗ ತತ್ವ ಹಾಗೂ ಬಹಿರಂಗದ ಮಹಾಲಿಂಗ ತತ್ವಗಳು ಕೂಡಿ ಸಂಗಮಿಸಿ ದಿವ್ಯ ಬೆಳಗಾಗಿ ನಿರಾಕಾರವೇ ಸಾಕಾರಗೊಳ್ಳತೊಡಗಿ ಇಷ್ಟಲಿಂಗ ತತ್ವವಾಗಿ ಹೊರಹೊಮ್ಮತೊಡಗಿತು. ಇದನ್ನೇ ಕೂಡಲ ಸಂಗಮ ದೇವ ಎಂಬ ಅಭಿಧಾನದೊಂದಿಗೆ ಕರೆದು ತಮ್ಮ ವಚನಗಳಿಗೆ ಅಂಕಿತವಾಗಿಟ್ಟುಕೊಂಡರು. ಕಂತೆಕಾಯಕದ ಅಯ್ಯನವರೊಬ್ಬರಿಂದ ಇಷ್ಟಲಿಂಗವನ್ನು ತಯಾರು ಮಾಡಿಸಿ ಸ್ವಯಂ ಅಂಗದ ಮೇಲೆ ಧರಿಸಿ ಮರುದಿನ ಸಂಗಮದ ಅದೇ ಮಹಾಬಂಡೆ ಅಂದರೆ ದಿನ್ನೆಯ ಮೇಲೆ ಕುಳಿತು ಲಿಂಗಾಂಗ ಯೋಗ ಸಾಧನೆಯಲ್ಲಿ ತೊಡಗಿದರು. ಅದು ತನುವನ್ನು ವೇಧಿಸಿ ಇಷ್ಟಲಿಂಗ, ಮನವನ್ನು ವೇಧಿಸಿ ಪ್ರಾಣಲಿಂಗ ಹಾಗೂ ಭಾವವನ್ನು ವೇಧಿಸಿ ಭಾವಲಿಂಗ ಸ್ವರೂಪವಾಯಿತು. ಬೆಳಗಿನೊಳಗಣ ಬೆಳಗು ಮಹಾಬೆಳಗಾಗಿ ಪ್ರಕಾಶಿಸಿತು. ಇದು ಶರಣಸತಿ ಹಾಗೂ ಲಿಂಗಪತಿಯ ಮಿಲನವಾಗಿ ಲಿಂಗಾಂಗ ಸಾಮರಸ್ಯವಾಯಿತು. ಬಸವಣ್ಣನವರು ಸಾಧಿಸಿದ ಈ ಹೊಸ ಯೋಗವೇ ಲಿಂಗಾಂಗ ಯೋಗ, ಅಂದರೆ ಬಸವಯೋಗವೆಂದು ಪ್ರಸಿದ್ಧಿ ಪಡೆಯಿತು. ಹಲವು ವರುಷಗಳ ಚಿಂತನೆಯ ಚಿಂತೆ ದೂರವಾಯಿತು. ಬಸವಣ್ಣನವರು ಸ್ವತಃ ಶರಣಸತಿಯಾಗಿ ಲಿಂಗಪತಿಯ ಕೂಡಿದ ಅನುಭವವನ್ನು ಈ ಕೆಳಗಿನಂತೆ ಹೇಳಿಕೊಂಡಿದ್ದಾರೆ. ಎನ್ನ ಗಂಡ ಬರಬೇಕೆಂದು ಎನ್ನ ಅಂತರಂಗವೆಂಬ ಮನೆಯ ತೆರಹು ಮಾಡಿ ಅಷ್ಟದಳವೆಂಬ ಓವರಿಯೊಳಗೆ ನಿಜ ನಿವಾಸವೆಂಬ ಹಾಸುಗೆಯ ಹಾಸಿ ಧ್ಯಾನವೆಂಬ ಮೇಲುಕಟ್ಟಂಕಟ್ಟಿ ಜ್ಞಾನವೆಂಬ ದೀಪವ ಬೆಳಗಿ ನಿಷ್ಕ್ರಿಯ ಎಂಬ ಉಪಕರಣಗಳ ಹರಹಕೊಂಡು ಪಶ್ಚಿಮ ದ್ವಾರವೆಂಬ ಬಾಗಿಲ ತೆರೆದು ಕಂಗಳೇ ಪ್ರಾಣವಾಗಿ ಬರವ ಹಾರುತ್ತಿರ್ದನಯ್ಯ. ನಾನು ಬಾರದಿರ್ದಡೆ ಉಮ್ಮಳಿಸಿಹನೆಂದು ತಾನೇ ಬಂದು ಎನ್ನ ಹೃದಯ ಸಿಂಹಾಸನದ ಮೇಲೆ ಮೂರ್ತಗೊಂಡಡೆ ಎನ್ನ ಬಯಕೆ ಸಯವಾಯಿತು. ಹಿಂದೆ 12 ವರುಷದಲ್ಲಿದ್ದ ಚಿಂತೆಯಿಂದು ನಿಶ್ಚಿಂತೆಯಾಯಿತು. ಕೂಡಲ ಸಂಗಮ ದೇವರು ಕೃಪಾಮೂರ್ತಿಯಾದ ಕಾರಣ ನಾನು ಬದುಕಿದನು. ಅಧ್ಯಾಯ 7. ದೇವಾಲಯ ಸಂಸ್ಕೃತಿಯಿಂದ ದೇಹಾಲಯ ಸಂಸ್ಕೃತಿಯೆಡೆಗೆ. ಬಸವಣ್ಣನವರು ಈ ಅಧ್ಯಾತ್ಮ ರಂಗದ ಹೊಸ ಆವಿಷ್ಕಾರದಿಂದಾಗಿ ವಿಶ್ವದ ಅದ್ಭುತ ಸಂಶೋಧಕ, ಅಧ್ಯಾತ್ಮ ವಿಜ್ಞಾನಿ ಹಾಗೂ ಬಸವಯೋಗಿ ಎಂದೆನಿಸಿದರು. ಬಾಲ್ಯದಿಂದ ಇಂದಿನವರೆಗೂ ಅವರಲ್ಲಿ ಉದ್ಭವಿಸುತ್ತಿದ್ದ ಎಲ್ಲ ಪ್ರಕಾರದ ಸಮಸ್ಯೆ, ಸಂದೇಹ ಹಾಗೂ ಸಂಶಯಗಳಿಗೆಲ್ಲ ಪರಿಹಾರ ಕಂಡುಕೊಂಡಿದ್ದರು. ವಿಶ್ವಚೈತನ್ಯದ ಚಿದಂಶವಾಗಿರುವ ತನ್ನ ಅಂತರಂಗದಲ್ಲಿರುವ ಚಿತ್ ಚೈತನ್ಯವನ್ನು ಒಳಗೊಂಡಿರುವ ಮಹಾಚಿದ್ಬೆಳಕನ್ನು ಭಾವದಿಂದ ಮನ, ಮನದಿಂದ ನೇತ್ರ, ನೇತ್ರದಿಂದ ಕರಸ್ಥಲಕ್ಕೆ ವಿಶ್ವದಾಕಾರದಲ್ಲಿ ಕಂಡುಕೊಂಡಿದ್ದಾರೆ. ಈ ಇಷ್ಟಲಿಂಗವು ತನ್ನ ಅರಿವಿನ ಕುರುಹು ಎಂದು ಅರಿತರು. ಈ ಇಷ್ಟಲಿಂಗದ ಮೂಲಕ ಧಾರ್ಮಿಕ ಹಾಗೂ ಸಾಮಾಜಿಕ ಶೋಷಣೆಯಿಂದ ಮಾನವ ಕುಲವನ್ನು ಮುಕ್ತಗೊಳಿಸಲು ನಿರ್ಧರಿಸಿದರು. ಉಳ್ಳವರು ಶಿವಾಲಯ ಮಾಡಿಹರು, ನಾನೇನು ಮಾಡುವೆ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ,
ಕೂಡಲ ಸಂಗಮದೇವ ಕೇಳಯ್ಯ ಸ್ಥಾವರಕ್ಕಳಿವುಂಟು ಜಂಗಮಕ್ಕಳಿವಿಲ್ಲ. ಸಾವಿರಾರು ವರುಷಗಳಿಂದ ದೇಶದುದ್ದಗಲಕ್ಕೂ ವ್ಯಾಪಿಸಿದ್ದ ದೇವಾಲಯ ಸಂಸ್ಕೃತಿಯನ್ನು ನಿರಸನಗೈದು ದೇಹವೇ ದೇವಾಲಯವಾಗಿಸಿಕೊಂಡು ದೇಹ ದೇಗುಲದೊಳಗೆ ಚಿಲ್ಲಿಂಗದ ಚಿದ್ಬೆಳಕು ಕಂಡು ಅದನ್ನೇ ಇಷ್ಟಲಿಂಗವೆಂದು ಚುಳುಕಾಗಿಸಿ ಕರಸ್ಥಲಕ್ಕೆ ತಂದುಕೊಂಡರು. ಇದು ಇಡೀ ವಿಶ್ವದಲ್ಲಿಯೇ ವಿನೂತನವಾದ ಆಧ್ಯಾತ್ಮಿಕ ಸಂಶೋಧನೆಯಾಯಿತು. ಬಸವಣ್ಣನವರು ಈಗ ದೇವಾಲಯ ಸಂಸ್ಕೃತಿಯಿಂದ ಹೊರಬಂದು ದೇಹಾಲಯ ಸಂಸ್ಕೃತಿಯ ಮೂಲ ಗುರುವಾದರು. ಅಧ್ಯಾಯ 8. ಅಕ್ಕ ನಾಗಮ್ಮಳಿಗೆ ಇಷ್ಟಲಿಂಗ ಸಂಸ್ಕಾರ ಹಾಗೂ ಸ್ತ್ರೀ ಕುಲೋದ್ಧಾರಕ ಗುರು. ತಾವು ಈ ಇಷ್ಟಲಿಂಗದ ಮಹತ್ವವನ್ನು ಪ್ರಥಮತಃ ತಮ್ಮ ಸೋದರಿ ಅಕ್ಕ ನಾಗಮ್ಮ, ಭಾವ ಶಿವದೇವ ಹಾಗೂ ಸೋದರಳಿಯ ಚೆನ್ನಬಸವರ ಮುಂದೆ ವಿವರವಾಗಿ ಚರ್ಚಿಸಿದರು. ಈ ಇಷ್ಟಲಿಂಗವು ವರ್ಣಭೇದ, ವರ್ಗಭೇದ, ಆಶ್ರಮಭೇದ, ಲಿಂಗಭೇದ ಮತ್ತು ಜಾತಿಭೇದಗಳನ್ನು ಅಳಿಸಿಹಾಕುವ ಒಂದು ಅದ್ಭುತ ಸಾಧನೆ ಎಂಬುದನ್ನು ಮನವರಿಕೆ ಮಾಡಿಕೊಟ್ಟರು. ಮನೆಯಲ್ಲಿಯ ಮೂವರಿಗೂ ಇಷ್ಟಲಿಂಗದ ನೆಲೆಕಲೆಗಳನ್ನು ಮತ್ತು ಲಿಂಗಸಕೀಲವನ್ನು ತಿಳಿಸಿ ಷಡಂಗದಲ್ಲಿ ಷಡ್ಲಿಂಗೋಪಾಸನೆಯ ಕ್ರಮವನ್ನು ತಿಳಿಸಿದರು. ಮೂವರಿಗೂ ಇಷ್ಟಲಿಂಗವನ್ನು ಕರುಣಿಸಿದರು. ಸ್ತ್ರೀಯರಿಗೆ ಧಾರ್ಮಿಕ ಸಂಸ್ಕಾರ ನೀಡಲು ಯಾವ ಸಂಪ್ರದಾಯದ ಕರ್ಮಠರು ನಿರಾಕರಿಸಿದ್ದರೋ ಅಂತಹ ಸ್ತ್ರೀಕುಲದ ಪ್ರತಿನಿಧಿಯಾಗಿರುವ ತಮ್ಮ ಅಕ್ಕ ನಾಗಮ್ಮಳಿಗೆ ಈ ಸಂಸ್ಕಾರವನ್ನು ನೀಡಿ ಸಮತೆ ಹಾಗೂ ಸ್ವಾತಂತ್ರ್ಯದ ಪ್ರಥಮ ಗುರುವಾದರು. ಅಕ್ಕ ನಾಗಮ್ಮನವರು ಈ ಇಷ್ಟಲಿಂಗ ಸಂಸ್ಕಾರದಿಂದ ಧನ್ಯತೆಯನ್ನು ಅನುಭವಿಸಿದರು. ಶತಶತಮಾನಗಳಿಂದ ಯಾವ ಸನಾತನ ಧರ್ಮ ಪರಂಪರೆಯು ತನ್ನಂತಹ ಮಹಿಳೆಯರಿಗೆ ಧಾರ್ಮಿಕ ಸಂಸ್ಕಾರದಿಂದ ವಂಚಿತರನ್ನಾಗಿಸಿ ಹೆಣ್ಣು, ಶೂದ್ರ, ಮಾಯೆ, ಮಲದ ಭಾಂಡ, ರಜಸ್ವಲೆ ಹಾಗೂ ಸೂತಕ ಎಂದು ಕರೆದು ಅವಳನ್ನು ಕೇವಲ ಭೋಗವಸ್ತುವನ್ನಾಗಿ ಭಾವಿಸಿತ್ತೋ ಅಂತಹ ಸಂಪ್ರದಾಯದ ಕರ್ಮಠ ಧರ್ಮ ಮತ್ತು ಸಮಾಜಕ್ಕೆ ಇದು ಒಂದು ಸರಿಯಾದ ಪರಿಹಾರವಾಗಿತ್ತು. ತನ್ನ ತಮ್ಮನು ಕೇವಲ ತನಗೆ ಮಾತ್ರವಲ್ಲ, ಸಮಸ್ತ ಮಹಿಳಾಕುಲಕ್ಕೆ ಗುರುವಾದನೆಂದು ಆನಂದಪಟ್ಟರು. ಮನೆಯಲ್ಲಿಯೇ ಬಾಲ್ಯದಲ್ಲಿ ಓದುಬರಹ ಕಲಿತು ಜ್ಞಾನಿಯಾಗಿದ್ದ ಅಕ್ಕ ನಾಗಮ್ಮ ಆನಂದದಿಂದ ವಚನ ಬರೆಯುವಷ್ಟು ಪ್ರತಿಭೆ ಹೊಂದಿದ್ದಳು. ಎನ್ನ ಕುಲಸೂತಕವ ಕಳೆದಾತ ಬಸವಣ್ಣ, ಎನ್ನ ಛಲಸೂತಕವ ಕಳೆದಾತ ಬಸವಣ್ಣ, ಎನ್ನ ತನುಸೂತಕವ ಕಳೆದಾತ ಬಸವಣ್ಣ, ಎನ್ನ ಮನಸೂತಕವ ಕಳೆದಾತ ಬಸವಣ್ಣ, ಎನ್ನ ನೆನಹುಸೂತಕವ ಕಳೆದಾತ ಬಸವಣ್ಣ, ಎನ್ನ ಭಾವಸೂತಕವ ಕಳೆದಾತ ಬಸವಣ್ಣ, ಎನ್ನ ಅರುಹುಮರಹಿನ ಸಂದು ಸಂಶಯವ ಬಿಡಿಸಿದಾತ ಬಸವಣ್ಣ, ಎನ್ನ ತನ್ನೊಳಗೆ ಇಂಬಿಟ್ಟುಕೊಂಡಾತ ಬಸವಣ್ಣ, ತನ್ನ ಎನ್ನೊಳಗೆ ಇಂಬಿಟ್ಟುಕೊಂಡಾತ ಬಸವಣ್ಣ, ನಿಜದ ನಿರ್ವಯಲ ಬಾಗಿಲ ನಿಜವ ತೋರಿದಾತ ಬಸವಣ್ಣ, ಬಸವಪ್ರಿಯ ಚೆನ್ನಸಂಗಯ್ಯನ ಹೃದಯ ಕಮಲದಲ್ಲಿ ನಿಜ ನಿವಾಸಿಯಾಗಿರಿಸಿದ ಎನ್ನ ತಂದೆ ಸಂಗನ ಬಸವಣ್ಣನು. ಅಕ್ಕ ನಾಗಮ್ಮನವರಿಗೆ ಬಸವಣ್ಣ ಈಗ ಕೇವಲ ತನ್ನ ಒಡಹುಟ್ಟಿದ ತಮ್ಮನಾಗಿ ಕಾಣಲಿಲ್ಲ, ತನಗೆ ಧರ್ಮ ಸಂಸ್ಕಾರವಿತ್ತ ಅಧ್ಯಾತ್ಮ ಮಾರ್ಗ ತೋರಿದ ಗುರುವಾಗಿ, ಅಂದರೆ ತಂದೆಯಾಗಿ ಕಂಡನು. ಚನ್ನಬಸವಣ್ಣ ಬಾಲ್ಯದಿಂದಲೇ ತಾಯಿ, ತಂದೆ ಮತ್ತು ಸೋದರಮಾವ ಬಸವಣ್ಣನವರ ಒಡನಾಟದಲ್ಲಿ ಸಂಗಮದ ಈಶಾನ್ಯ ಗುರುಗಳ ಗುರುಕುಲದಲ್ಲಿ ಜ್ಞಾನಿಯಾಗಿ ಬೆಳೆದವನು. ಮರುಗಿನ ಗಿಡ ಹುಟ್ಟುತ್ತಲೇ ಪರಿಮಳ ಸೂಸುವಂತೆ ಚನ್ನಬಸವಣ್ಣ ಜ್ಞಾನಕಿರಣವಾಗಿ ಹೊಮ್ಮುತ್ತಿದ್ದನು. ಬಸವಣ್ಣನವರಿಂದ ಇಷ್ಟಲಿಂಗ ಸಂಸ್ಕಾರ ಪಡೆದ ಚನ್ನಬಸವಣ್ಣ ಕಿರಿಯ ವಯಸ್ಸಿನಲ್ಲಿಯೇ ವಚನರಚನೆಗೆ ಪ್ರಾರಂಭಿಸಿದವನು. ಬಸವ ಬಿಲ್ಲಾಳಾಗಿ ಹೊಸ ಭಕ್ತಿ ಅಂಬಾಗಿ ಎಸೆದನಯ್ಯ ಆ ಲಿಂಗವನ್ನು ಗುರಿಮಾಡಿ, ಶಿಶುವ ಬಾಣಕೊಂಡು ಬಸುರ ಮಧ್ಯವತಾಗೆ ಹೊಸ ದಿಸೆಗಳೆಲ್ಲ ಕಾಣಬಂದವಯ್ಯ, ಭಸ್ಮದೆಣ್ಣೆಯ ಹೂಸಿ ಕೂಡಲ ಚೆನ್ನಸಂಗನಲ್ಲಿ ಬಸವಪೂಯದ ಬಂದು ಆರೈದ ಲಿಂಗವನು ಎಂದು ಹೃದಯ ತುಂಬಿ ಹೇಳಿಕೊಂಡಿದ್ದಾನೆ. ಇದೊಂದು ನಿರಾಕಾರವಾಗಿರುವ ಇಷ್ಟಲಿಂಗ ಕುರಿತಾದ ಚಾರಿತ್ರಿಕ ದಾಖಲೆಯಾಗಿದೆ. ಬಸವಣ್ಣನೆಂಬ ಗುರುವು ನಿರಾಕಾರವಾಗಿರುವ ದೇವತತ್ವವನ್ನು ಸಾಕಾರಗೊಳಿಸಿಕೊಟ್ಟ ರೀತಿಯನ್ನು ಈ ವಚನದಲ್ಲಿ ಕಾಣುತ್ತೇವೆ. ಬಸವಣ್ಣನವರು ತಮ್ಮ ಇಷ್ಟಲಿಂಗ ಸಾಧನೆಯ ವಿಚಾರವನ್ನು ತಮ್ಮ ಗುರುಕುಲದ ಗುರುಗಳಾದ ಈಶಾನ್ಯ ಗುರುಗಳ ಮುಂದೆ ವಿವರಿಸಿದರು. ವಯೋವೃದ್ಧ ಗುರುಗಳು ಬಸವಣ್ಣನವರ ಕ್ರಾಂತಿಕಾರಿ ವಿಚಾರಗಳನ್ನು ತಿಳಿದು ಆಶ್ಚರ್ಯಚಕಿತರಾದರು. ಇಲ್ಲಿಯವರೆಗೆ ಸಂಗಮೇಶ್ವರ ದೇವಾಲಯದ ಸ್ಥಾನಾಧಿಪತಿಗಳಾಗಿ ಸ್ಥಾವರಲಿಂಗದ ಪೂಜೆ ಮತ್ತು ಅರ್ಚನೆಗಳಲ್ಲಿ ತೊಡಗಿಸಿಕೊಂಡವರಾಗಿದ್ದವರು ಬಸವಣ್ಣನವರ ಹೊಸ ಯೋಜನೆಗಳು ಮತ್ತು ಚಿಂತನೆಗಳನ್ನು ಕಂಡು ಅಭಿಮಾನಪಟ್ಟರು. ಆದರೂ ಸಾವಿರಾರು ವರ್ಷಗಳಿಂದ ಸಾಗಿಬಂದಿದ್ದ ಪಾಶುಪತ ಶೈವ ಸಿದ್ಧಾಂತದ ಪರಂಪರೆಯಿಂದ ಹೊರಬರಲು ಸಾಧ್ಯವಾಗದಿದ್ದರೂ ಬಸವಣ್ಣನವರಿಗೆ ಧೈರ್ಯದಿಂದ ಮುಂದುವರೆಯಲು ತಿಳಿಸಿದರು. ಬಸವಣ್ಣ, ನಿನ್ನ ಯೋಜನೆಗಳು ಕಾರ್ಯರೂಪಕ್ಕೆ ಬರಬೇಕಾದರೆ ನೀನು ಮಂಗಳವಾಡಕ್ಕೆ ಹೋಗಬೇಕು. ಅಲ್ಲಿ ನಿನ್ನ ಸೋದರ ಮಾವಂದಿರಾದ ಬಲದೇವ ಮತ್ತು ಸಿದ್ಧರಸರು ಮಂತ್ರಿಗಳಾಗಿದ್ದಾರೆ. ಆಸ್ಥಾನದಲ್ಲಿ ಉದ್ಯೋಗ ಪಡೆದು
ಕಾರ್ಯರಂಗಕ್ಕೆ ಧುಮಿಕಬೇಕು. ನಿನ್ನಲ್ಲಿ ಪ್ರತಿಭೆ ಇದೆ, ಜಾಣ್ಮೆ ಇದೆ, ಕಾರ್ಯಶಕ್ತಿ ಇದೆ, ಸಾಧನೆ ಮಾಡು ಎಂದು ಹೇಳಿದರು. ಬಸವಣ್ಣನವರು ಬಿಜ್ಜಳನ ಆಡಳಿತದ ಮಂಗಳವಾಡಿಗೆ ಹೋಗಲು ನಿರ್ಧರಿಸಿದರು. ಅವರೊಂದಿಗೆ ಅಕ್ಕ ನಾಗಮ್ಮ ಹಾಗೂ ಸೋದರಳಿಯ ಚೆನ್ನಬಸವರು ಸಿದ್ಧರಾದರು. ಶಿವದೇವ ಮಾತ್ರ ಶಿವಾಗಮ ಪಂಡಿತನಾದ್ದರಿಂದ ದೇಶ ಪರ್ಯಟನೆಗೆ ಹೊರಟು ಹೋದನು. ಬಸವಣ್ಣನವರು ಅಕ್ಕ ನಾಗಮ್ಮ ಹಾಗೂ ಸೋದರಳಿಯ ಚೆನ್ನಬಸವರನ್ನು ಕರೆದುಕೊಂಡು ಮಂಗಳವಾಡಿಯತ್ತ ಹೊರಡಲು ನಿರ್ಧರಿಸಿದರು. ಸ್ಥಾನಪತಿಗಳಾಗಿದ್ದ ಈಶಾನ್ಯ ಗುರುಗಳು ಅವರ ಪಯಣಕ್ಕೆ ಅನುಕೂಲವಾಗಲೆಂದು ಆ ಗ್ರಾಮದ ತಮ್ಮ ಶಿಷ್ಯರಾದ ಜಮೀನ್ದಾರ ಸಂಗನಗೌಡರಿಗೆ ಹೇಳಿ ಎತ್ತಿನ ಗಾಡಿಯ ವ್ಯವಸ್ಥೆ ಮಾಡಿದರು. ಬಂಡಿಯಲ್ಲಿ ಮನೆಯಲ್ಲಿದ್ದ ಉಪಯುಕ್ತವಾದ ಕೆಲವು ಉಪಯೋಗಿ ಸಾಮಾನು ಸರಂಜಾಮು ಹಾಗೂ ಇಲ್ಲಿಯವರೆಗೆ ಅಧ್ಯಯನ ಮಾಡುತ್ತಾ ಸಂಗ್ರಹಿಸಿದ್ದ ಅತ್ಯುಪಯುಕ್ತ ಗ್ರಂಥಗಳೊಂದಿಗೆ ಮಂಗಳವಾಡಕ್ಕೆ ಪಯಣ ಬೆಳೆಸಿದರು. ಈ ಸಂಚಿಕೆಗೆ ಇಲ್ಲಿಗೆ ವಿರಾಮ ಹಾಡೋಣ. ಭಕ್ತಿ ಭಂಡಾರಿ ಬಸವಣ್ಣನವರ ಜೀವನದ ಈ ಕಥನ ನಿಮ್ಮ ಮನ ಮುಟ್ಟಿದೆ ಎಂದು ಭಾವಿಸುತ್ತೇವೆ. ಮುಂದಿನ ಗುರುವಾರ ಮತ್ತೆ ಭೇಟಿಯಾಗೋಣ. ನಮ್ಮ ಈ ವಿನಮ್ರ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಫಾಲೋ ಮಾಡಲು ಮರೆಯದಿರಿ. ಮುಂದಿನ ಭೇಟಿಯವರೆಗೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು.